ಟಿ-ಬೇಗೂರಿನ ಕೂಡಿ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಅದ್ಧೂರಿಯಾಗಿ ಶ್ರೀರಾಮನವಮಿ ಆಚರಣೆ. ಬೆಂಗಳೂರು ಹೊರವಲಯ ನೆಲಮಂಗಲ ತಾಲೂಕಿನ ಟಿ-ಬೇಗೂರಿನಲ್ಲಿರುವ ಕೂಡಿ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಟಿ-ಬೇಗೂರು ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು ಮತ್ತು ಹಾಲಿ ಸದಸ್ಯರಾದ ಬಿಕೆ ಮುನಿರಾಜು ಅವರ ನೇತೃತ್ವದಲ್ಲಿ ಸಾವಿರಾರು ಭಕ್ತರು ಪೂಜೆ ಸಲ್ಲಿಸಿ ಟಿ-ಬೇಗೂರು ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ದೇವರ ಮೆರವಣಿಗೆ ಮೂಲಕ ಅದ್ಧೂರಿಯಾಗಿ ಶ್ರೀರಾಮನವಮಿಯನ್ನ ಆಚರಣೆ ಮಾಡಿ ಭಕ್ತಾದಿಗಳಿಗೆ ಮಜ್ಜಿಗೆ, ಪಾನಕ, ಹೆಸರುಬೇಳೆಯನ್ನ ವಿತರಣೆ ಮಾಡಲಾಯಿತು. ನಂತರ ಮಾಧ್ಯಮದ ಜೊತೆ ಮಾತನಾಡಿದ ಟಿ-ಬೇಗೂರು ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ಸದಸ್ಯರಾದ ಬಿಕೆ ಮುನಿರಾಜು, ನಮ್ಮ ಗುರುಗಳಾದ ರುಕ್ಕಣ್ಣ ಚಂದ್ರಪ್ಪ ಸುಮಾರು 35 ವರ್ಷಗಳಿಂದಲೂ ಶ್ರೀರಾಮನವಮಿ ಜಯಂತಿಯನ್ನ ಆಚರಣೆ ಮಾಡುತ್ತಾ ಬಂದಿದ್ದಾರೆ. ನಾನು ಸಹ 18 ವರ್ಷಗಳಿಂದ ಶ್ರೀರಾಮನವಮಿಯನ್ನ ಆಚರಿಸುತ್ತಾ ಬಂದಿದ್ದೇನೆ. ನನ್ನ ಉಸಿರು ಇರೋ ತನಕ ನಾನು ಇದೇ ರೀತಿಯಾಗಿ ಅದ್ಧೂರಿಯಾಗಿ ಶ್ರೀರಾಮನವಮಿಯನ್ನ ಆಚರಣೆ ಮಾಡುತ್ತೇನೆ. ಈ ಬಾರಿಯೂ ಸಹ 3 ರಿಂದ 4 ಸಾವಿರ ಭಕ್ತಾದಿಗಳು ಬರುವ ನಿರೀಕ್ಷೆ ಇದೆ. ಬರುವ ಎಲ್ಲಾ ಭಕ್ತಾದಿಗಳಿಗೂ ಮಜ್ಜಿಗೆ, ಪಾನಕ, ಹೆಸರುಬೇಳೆ ಏರ್ಪಾಟು ಮಾಡಲಾಗಿದೆ ಎಂದು ತಿಳಿಸಿದರು. ಕೋಡಿ ಆಂಜನೇಯ ಸ್ವಾಮಿ ದೇವಸ್ಥಾನ ಸುಮಾರು ನಮ್ಮ ಹಿರಿಕರು ಒಂದು 35 ವರ್ಷದಿಂದನೂ ಕೂಡ ಇಲ್ಲಿ ಮಾಡ್ಕೊಂಬಂದಿದ್ದಾರೆ. ನಮ್ಮ ಗುರುಗಳು ರುಕ್ಕಣ್ಣ ಅಂತ ಇದ್ದರು, ಚಂದ್ರಪ್ಪ ಅಂತ ಇದ್ದರು. ಅವರು ಕೂಡ ಸುಮಾರು ವರ್ಷದಿಂದ ಈ ಶ್ರೀರಾಮನವಮಿಗೆ ಈ ನಮ್ಮ ಶ್ರೀ ಕರಿತಿಮ್ಮರಾಯ ಸ್ವಾಮಿಯನ್ನು ಇಲ್ಲಿಗೆ ಕರ್ಕೊಂಬಂದು ಇಲ್ಲಿ ಒಳಗಡೆ ಕುಣಿಸಿ ಪೂಜೆ ಮಾಡಿಸಿ ಸಾವಿರಾರು ಜನಕ್ಕೆ ಪ್ರಸಾದ ಕೊಟ್ಟು ಮಾಡ್ಕೊಂಡು ಹೋಗ್ತಾಯಿದ್ರು. ಅವರೇನು ಮಾಡ್ಕೊಂಡು ಹೋಗ್ತಾಯಿದ್ರು ಅದೇ ರೀತಿ ನಾವು ಕೂಡ ಅದೇ ರೀತಿ ಸುಮಾರು ಒಂದು 18 ವರ್ಷದಿಂದ ನಾನು ಕೂಡ ಈ ಕಾರ್ಯಕ್ರಮವನ್ನು ಇದೇ ರೀತಿ ಮಾಡ್ಕೊಂಬರ್ತಾ ಇದ್ದೀನಿ. ನಾವು ದೇವರು ನಮಗೆ ಎಷ್ಟು ಆರೋಗ್ಯ, ಐಶ್ವರ್ಯ, ಆಯುಷ್ ಕೊಟ್ಟಿರ್ತಾನೋ ಅಂಥವ್ರಿಗೂ ಕೂಡ ಇದನ್ನು ಈ ಕಾರ್ಯಕ್ರಮನ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಸರ್, ಇಲ್ಲಿ ಇಷ್ಟೇ ಅಂತ ಹೇಳೋಕ್ಕಾಗಲ್ಲ ಸರ್. ಹೋದ ಸರಿ ಒಂದು 4 ರಿಂದ 5 ಸಾವಿರ ಜನ, ಈ ಸರಿನೂ ಒಂದು 3 ರಿಂದ 4 ಸಾವಿರ ಜನ ಮೇಲೆ ಪ್ರಸಾದ ಮಾಡಿಸ್ತೀವಿ ಸರ್. ನೀವೇ ನೋಡಿದ್ರಿ ಅಲ್ಲಿ ಪ್ರಸಾದನ. ಸುಮಾರು ಸಾವಿರಾರು ಲೀಟ್ರು ಪಾನಕ, ಮಜ್ಜಿಗೆ ಎಲ್ಲ ಮಾಡಿದ್ವಿ. ಸುಮಾರು ಒಂದು 2-3 ಕ್ವಿಂಟಲ್ ಹೆಸರುಬೇಳೆ ಮಾಡಿದ್ದೀವಿ. ಅದರಿಂದ ಇವತ್ತು ಸುಮಾರು ಒಂದು 4-5 ಗಂಟೆವರೆಗೂ ಈ ಕಾರ್ಯಕ್ರಮ ನಡೀತಾ ಇರ್ತದೆ ಸರ್. ನನ್ನ ಹೆಸರು ಮೊಹಮ್ಮದ್ ಅಲೀಂ, ಚಾಮುಂಡಿ ನ್ಯೂಸ್, ನೆಲಮಂಗಲ.